ಸ್ನೇಹಿತರೆ, ಆಷಾಢ ಮಾಸ ಎಂದರೆ ಎಷ್ಟು ಜನರಿಗೆ ಮೂಢನಂಬಿಕೆ. ಅಂದರೆ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಯಾರು ಕೂಡ ಮಾಡುವುದಿಲ್ಲ. ಆಷಾಢ ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಿದರೆ ನಮಗೆ ಕೆಡುಕಾಗುತ್ತೆ ಎನ್ನುವ ಮನೋಭಾವನೆ ಅತಿ ಹೆಚ್ಚಾಗಿ ಮನುಷ್ಯರಲ್ಲಿ ಬೇರೂರಿದೆ. ಆಷಾಢ ಮಾಸ ಎಂದರೇನು? ಆಷಾಢ ಮಾಸದಲ್ಲಿ ಯಾವುದಕ್ಕಾಗಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಅಥವಾ ಅಶುಭವೋ? ಶುಭ ಕಾರ್ಯ ಮಾಡಿದರೆ ಏನಾದರೂ ಕೆಡುಕಾಗುತ್ತದೆಯಾ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ವರ್ಷಕ್ಕೆ 12 ಮಾಸಗಳು. ಮಾಸ ಎಂದರೆ ತಿಂಗಳು ಎಂದರ್ಥ. 12 ತಿಂಗಳುಗಳಲ್ಲಿ ಆಷಾಢ ಮಾಸವು ಒಂದು. ಇಂದಿನಿಂದಲೂ ಆಷಾಢ ಮಾಸವೆಂದರೆ ಅಶುಭ ಅಥವಾ ಕೆಟ್ಟ ತಿಂಗಳು ಎಂಬುದೇ ರೂಢಿಯಲ್ಲಿದೆ. ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ ಎಂಬುದು ಜನರ ನಂಬಿಕೆ. ಏಕೆ ಈ ಮಾಸದಲ್ಲಿ ಯಾವ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ? ಇದಕ್ಕಿರುವ ವೈಜ್ಞಾನಿಕ ಕಾರಣ ಮತ್ತು ಹಿನ್ನೆಲೆಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ. ಈ ತಿಂಗಳಿಗೆ ಯಾರೋ ಪುಣ್ಯಾತ್ಮರು ಲೇಪಿಸಿದ ಕೆಟ್ಟ ಮಾಸ ಎಂಬ ಕಳಂಕ ಎಂದಿಗೂ ಚಾಲ್ತಿಯಲ್ಲಿದೆ. ಆಷಾಢ ಮಾಸ ಇದೇ ಜೂನ್ 25 ಮಣ್ಣೆತ್ತಿನ ಅಮಾವಾಸ್ಯೆಯ ಮರುದಿನ 26 ಗುರುವಾರದಂದು ಆರಂಭಗೊಂಡಿದೆ. ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಶುಭ ಕಾರ್ಯ ಮಾಡುವುದಿಲ್ಲ. ಇದಕ್ಕೆ ಕಾರಣ ಅಶುಭ ಎಂದು. ಆದರೆ ಆಷಾಢದಲ್ಲಿ ವೈಜ್ಞಾನಿಕ ಕಾರಣಕ್ಕಾಗಿ ಶುಭ ಕಾರ್ಯ ಮಾಡುವ ಸಂಪ್ರದಾಯ ಇರಲಿಲ್ಲವೇ ಹೊರತು ಅಶುಭ ಎನ್ನುವ ಕಾರಣಕ್ಕಾಗಿ ಅಲ್ಲ. ಕೆಲವರಿಗೆ ಆಷಾಢ ಎಂದರೆ ಅಳುಕು, ಶುಭ ಕಾರ್ಯ ಮಾಡಲು ಆತಂಕ. ಆದರೆ ನಾವು ಅಂದುಕೊಂಡಂತೆ ಆಷಾಢ ಕೆಟ್ಟ ಮಾಸವೂ ಅಲ್ಲ, ನಮಗೆ ಕೇಡು ತರುವಂತಹ ಕಾಲವೂ ಅಲ್ಲ. ಕೇವಲ ವೈಜ್ಞಾನಿಕ ಕಾರಣಕ್ಕಾಗಿ ಈ ತಿಂಗಳಲ್ಲಿ ಶುಭ ಕಾರ್ಯಗಳಲ್ಲಿ ನಿಷೇಧವನ್ನು ಮಾಡಲಾಗುತ್ತೆ ಸ್ನೇಹಿತರೆ. ಸಾಧಕರಿಗೆ ಸದಾ ಸೋಪಾನವಾಗಿದೆಯೇ ವಿನಃ ಅಮಂಗಲ ಮಾಸವಲ್ಲ. ವರ್ಷದ 12 ಮಾಸಗಳಂತೆಯೇ ಇದು ಸಹ ಒಂದು ಮಾಸ. ಹುಣ್ಣಿಮೆಯೆಂದು ಪೂರ್ವಾಷಾಢ ನಕ್ಷತ್ರದೊಂದಿಗೆ ಚಂದ್ರಗ್ರಹ ಸಂಯೋಗಗೊಳ್ಳುವುದರಿಂದ ಆಷಾಢ ಮಾಸ ಎನ್ನಲಾಗುತ್ತದೆ. ಅದರ ಹೊರತಾಗಿ ಈ ತಿಂಗಳು ಅಶುಭವೇನಲ್ಲ. ಆದರೆ ಜನರ ಮನಸ್ಸಲ್ಲಿ ಈ ತಿಂಗಳು ಅಶುಭ ಮಾಸ ಎನ್ನುವ ವಿಚಾರ ಆಳವಾಗಿ ಬೇರೂರಿದೆ. ಕಾರಣವಿಷ್ಟೇ, ಜನರ ಬಾಯಲ್ಲಿ ಒಳ್ಳೆಯ ವಿಚಾರ ಬೇಗ ಹರಡುವುದಿಲ್ಲ, ಆದರೆ ಕೆಟ್ಟ ವಿಚಾರ ಬೇಗ ಹರಡುತ್ತದೆ. ಹಾಗಾಗಿ ವೈಜ್ಞಾನಿಕ ಕಾರಣಕ್ಕಾಗಿ ಯಾರೋ ಪುಣ್ಯಾತ್ಮರು ಲೇಪಿಸಿದ ಕೆಟ್ಟ ಮಾಸ ಎಂಬ ಕಳಂಕ ಎಂದಿಗೂ ಚಾಲ್ತಿಯಲ್ಲಿದೆ. ಈ ಮಾಸದಲ್ಲಿ ಶುಭ ಕಾರ್ಯ ಮಾಡದಿರಲು ಹಲವಾರು ಕಾರಣಗಳಿವೆ. ಅವುಗಳ ಬಗ್ಗೆ ಒಂದಿಷ್ಟು ಧಾರ್ಮಿಕ ಹಾಗೂ ವೈಜ್ಞಾನಿಕ ಕಾರಣಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಆಷಾಢ ಮಾಸದಲ್ಲಿ ದೇವಾನುದೇವತೆಗಳಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳಬಹುದು ಸ್ನೇಹಿತರೆ. ಪ್ರತಿಯೊಂದು ದೇವತೆಗಳು ಆಷಾಢ ಮಾಸದಲ್ಲಿ ಪಟ್ಟಕ್ಕೆ ಕೂರುತ್ತಾರೆ, ಅಂದರೆ ನಿದ್ರೆಗೆ ಜಾರುತ್ತಾರೆ. ಒಂದು ತಿಂಗಳು ಅವರು ಯಾವುದೇ ವಲಸುಗಳನ್ನಾಗಲಿ ಅಥವಾ ಇನ್ನೊಂದಾಗಲಿ ಮನುಷ್ಯರಿಂದ ನಿರೀಕ್ಷೆಯನ್ನು ಮಾಡುವುದಿಲ್ಲ. ಪಟ್ಟಕ್ಕೆ ಕುಳಿತರೆ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನು ಪಡೆಯುವುದು ದೇವಾನುದೇವತೆಗಳಿಗೆ ಇಷ್ಟವಾದ ಕೆಲಸ ಸ್ನೇಹಿತರೆ. ಹಾಗೆ ಆಷಾಢ ಮಾಸ ಅಶುಭ ಮಾಸ ಎಂಬುದು ಜನರ ನಂಬಿಕೆ. ಆದರೆ ಈ ಮಾಸದಲ್ಲಿ ಕೆಲ ಕಾರಣಗಳಿಂದ ಶುಭ ಕಾರ್ಯ ಮಾಡಬಾರದು ಅಷ್ಟೇ. ಇದಕ್ಕಿರುವ ವೈಜ್ಞಾನಿಕ ಹಿನ್ನೆಲೆ ಏನು ಎಂಬುದನ್ನು ನೋಡುವುದಾದರೆ, ಅಶ್ವಿನಿಯಾದಿ ನಕ್ಷತ್ರಗಳ ಪೈಕಿ ಅಶ್ವಿನಿ, ಕೃತಿಕ, ಮೃಗಶಿರ, ಪುಷ್ಯ, ಮಾಘ, ಉತ್ತರ, ಪಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರಾವಣ, ಪೂರ್ವ ಭಾದ್ರಪದ ಈ 12 ನಕ್ಷತ್ರಗಳಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆಯೆಂದು ಚಂದ್ರಗ್ರಹಣದ ಜೊತೆಗೆ ಒಂದೊಂದು ನಕ್ಷತ್ರ ಮಿಳಿತಗೊಳ್ಳುತ್ತವೆ. ಹಾಗಾಗಿ ಈ ತಿಂಗಳನ್ನು ಆ ನಕ್ಷತ್ರದ ಹೆಸರಿನಲ್ಲಿ ಕರೆಯಲಾಗುತ್ತದೆ. ಉದಾಹರಣೆಗೆ ಅಶ್ವಿನಿ ನಕ್ಷತ್ರದ ಜೊತೆಗೆ ಚಂದ್ರನಿದ್ದಾಗ ಅಶ್ವಾಯಜ ಮಾಸ, ಕೃತಿಕನ ಜೊತೆ ಇದ್ದಾಗ ಕಾರ್ತಿಕ ಮಾಸ, ಮೃಗಶಿರದ ಜೊತೆ ಇದ್ದಾಗ ಮಾರ್ಗಶಿರ ಮಾಸ, ಪುಷ್ಯದ ಜೊತೆಯಲ್ಲಿದ್ದಾಗ ಪುಷ್ಯ ಮಾಸ, ಮಾಘ ಜೊತೆಯಲ್ಲಿದ್ದಾಗ ಮಾಘ ಮಾಸ, ಉತ್ತರ ಪಾಲ್ಗುಣಿ ಜೊತೆಯಲ್ಲಿದ್ದಾಗ ಪಾಲ್ಗುಣ ಮಾಸ, ಚಿತ್ತ ಮಾಸ ಜೊತೆಯಲ್ಲಿದ್ದಾಗ ಚೈತ್ರ ಮಾಸ, ವಿಶಾಖದೊಂದಿಗೆ ಇದ್ದಾಗ ವೈಶಾಖ ಮಾಸ, ಜ್ಯೇಷ್ಠದೊಂದಿಗೆ ಇದ್ದಾಗ ಜ್ಯೇಷ್ಠ ಮಾಸ, ಪೂರ್ವಾಷಾಢದೊಂದಿಗೆ ಇದ್ದಾಗ ಆಷಾಢ ಮಾಸ, ಶ್ರಾವಣದೊಂದಿಗೆ ಇದ್ದಾಗ ಶ್ರಾವಣ ಮಾಸ, ಉತ್ತರ ಭಾದ್ರಪದದೊಂದಿಗೆ ಇದ್ದಾಗ ಭಾದ್ರಪದ ಮಾಸ ಎಂದು ಕರೆಯಲಾಗುತ್ತದೆ. ಆಷಾಢ ತಿಂಗಳ ಹುಣ್ಣಿಮೆಯೆಂದು ಚಂದ್ರಗ್ರಹದ ಜೊತೆ ಪೂರ್ವಾಷಾಢ ನಕ್ಷತ್ರ ಮಿಳಿತಗೊಳ್ಳುತ್ತದೆ. ಹಾಗಾಗಿ ಈ ಮಾಸವನ್ನು ಆಷಾಢ ಮಾಸ ಎಂದು ಕರೆಯಲಾಗುತ್ತದೆ.
ಸಹಜವಾಗಿ ಈ ತಿಂಗಳು ಅಶುಭ ಎಂಬ ಮಾತು ವಾಡಿಕೆಯಲ್ಲಿದೆ. ಆದರೆ ಇದು ಅಶುಭ ಮಾಸ ಎಂಬುದು ಯಾವ ಶಾಸ್ತ್ರದಲ್ಲೂ ಉಲ್ಲೇಖವಿಲ್ಲ. ಈ ತಿಂಗಳಲ್ಲಿ ಮಾಡುವ ಶುಭಕರ ಕೆಲಸಗಳು ಫಲ ನೀಡುವುದಿಲ್ಲ ಎಂಬ ಮಾತು ಜನಜನಿತವಾಗಿದೆ. ಆದರೆ ಈ ತಿಂಗಳಲ್ಲಿ ಶುಭಕಾರ್ಯ ಮಾಡದಿರಲು ಸಾಮಾಜಿಕ ಕಳಕಳಿಯಿಂದ ಕೂಡಿದ ವೈಜ್ಞಾನಿಕ ಕಾರಣವಿದೆಯೇ ಹೊರತು ಧಾರ್ಮಿಕ ಕಾರಣವಿಲ್ಲ. ಆಷಾಢ ಮಾಸದಲ್ಲಿ ಮದುವೆ, ಗೃಹ ಪ್ರವೇಶ, ಉಪನಯನ, ವಾಹನ ಖರೀದಿ, ಜಮೀನು ಖರೀದಿ, ಹೊಸದಾಗಿ ವ್ಯಾಪಾರ ಆರಂಭಿಸುವುದು ಮತ್ತಿತರ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ. ಇದಕ್ಕೆ ಕಾರಣ ದೇಶದ ಬೆನ್ನೆಲುಬಾದ ಕೃಷಿ ಚಟುವಟಿಕೆ ಹಾಗೂ ಜೋರು ಮಳೆ. ಗ್ರೀಷ್ಮ ಋತುವಿನಲ್ಲಿ ಅಬ್ಬರಿಸಲು ಆರಂಭವಾಗುತ್ತದೆ. ಗುಡುಗು, ಮಿಂಚು, ಸಿಡಿಲು, ಬಿರುಗಾಳಿಯ ಆರ್ಭಟವೇ ಹೆಚ್ಚು. ಶತಮಾನಗಳ ಹಿಂದೆ ಆಷಾಢ ಮಾಸದಲ್ಲಿ ಸುರಿಯುತ್ತಿದ್ದ ಜೋರು ಮಳೆಯಿಂದ ಜನ ಮನೆಯಿಂದ ಆಚೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಮನೆಯಿಂದ ಹೊರಗೆ ಹೋಗುವುದೇ ಬಹಳ ದುಸ್ತರವಾಗುತ್ತಿತ್ತು. ಜೊತೆಗೆ ಈ ತಿಂಗಳಲ್ಲಿ ಗದ್ದೆಯಲ್ಲಿ ಭತ್ತ ನಾಟಿ ಮಾಡುವ ಕೆಲಸದ ಜೊತೆ ಕೃಷಿ ಚಟುವಟಿಕೆ ನಡೆಯುತ್ತದೆ. ಎಲ್ಲರೂ ಸಾಮಾನ್ಯವಾಗಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಮತ್ಯಾರು ಬಂಧುಗಳು ಶುಭ ಕಾರ್ಯದಲ್ಲಿ ಸೇರಲಾಗುತ್ತಿರಲಿಲ್ಲ. ಕುಟುಂಬ ಸಮೇತ ಶುಭ ಕಾರ್ಯದಲ್ಲಿ ಭಾಗಿಯಾಗಲು ಇಂದಿನಂತೆ ಯಾವುದೇ ಆಧುನಿಕ ವಾಹನಗಳ ಸೌಲಭ್ಯವಿರಲಿಲ್ಲ. ಸಿರಿವಂತರಾದರೆ ಕುದುರೆ ಪ್ರಯಾಣ, ಸಾಮಾನ್ಯವಂತರಾದರೆ ಎತ್ತಿನ ಗಾಡಿ, ಅದು ಇಲ್ಲದಿದ್ದರೆ ಕಾಲುನಡಿಗೆ ಪ್ರಯಾಣ. ಕಾಲುನಡಿಗೆ ಪ್ರಯಾಣವೇ ಮಾನವನಿಗೆ ಗತಿಯಾಗಿತ್ತು. ಜೋರು ಮಳೆಯಲ್ಲಿ ಹಳ್ಳ ಕೊಳ್ಳ ತುಂಬಿ ಹರಿಯುವಾಗ ಪ್ರಯಾಣ ಸುಲಭವಾಗಿರಲಿಲ್ಲ. ಬಂಧು ಬಳಗವಿಲ್ಲದ ಶುಭ ಕಾರ್ಯ ಅಸಾಧ್ಯ. ಹಾಗಾಗಿ ಆಷಾಢ ಮಾಸದಲ್ಲಿ ಶುಭ ಕಾರ್ಯ ಮಾಡಲು ಅನುಕೂಲ ಇರಲಿಲ್ಲ ಸ್ನೇಹಿತರೆ. ಈ ಕಾರಣದಿಂದಾಗಿ ಶುಭ ಕಾರ್ಯ ಮಾಡುವುದನ್ನು ನಿಷೇಧಿಸಿದ್ದರು. ಇದರ ಹೊರತಾಗಿ ಯಾವುದೇ ಧಾರ್ಮಿಕ ಕಾರಣವಿಲ್ಲ. ಮತ್ತೊಂದು ಮಾತಿದೆ, ಹೊಸದಾಗಿ ಮದುವೆಯಾದ ಸೊಸೆ ಆಷಾಢ ಮಾಸದಲ್ಲಿ ಅತ್ತೆಯೊಂದಿಗೆ ಒಂದೇ ಮನೆಯಲ್ಲಿ ವಾಸಿಸಬಾರದು. ಇದು ಅಮಂಗಲ ಎಂಬ ಪ್ರತೀತಿ. ಆದರೆ ಇದು ಶುದ್ಧ ಸುಳ್ಳು. ಈ ತಿಂಗಳಲ್ಲಿ ಕೃಷಿ ಚಟುವಟಿಕೆಗೆ ಆದ್ಯತೆ. ಕೆಲಸ ಮಾಡಬೇಕಾದ ಹುಡುಗ ಮನೆಗೆ ಹೊಸದಾಗಿ ಬಂದ ಹೆಂಡತಿಯ ಮುಖ ಸೌಂದರ್ಯ ನೋಡುತ್ತಾ ಸೀರೆ ಸೆರಗು ಹಿಡಿದುಕೊಂಡು ಓಡಾಡಿದರೆ ಕೆಲಸ ಮಾಡಲಾಗುವುದಿಲ್ಲ. ಕೃಷಿ ಚಟುವಟಿಕೆ ಕುಂಠಿತಗೊಳ್ಳುತ್ತದೆ. ಅಲ್ಲದೆ ನವದಂಪತಿ ಒಟ್ಟಿಗಿದ್ದರೆ ಆ ತಿಂಗಳು ನವವಧು ಗರ್ಭಧರಿಸಿದರೆ ಚೈತ್ರ ಅಥವಾ ವೈಶಾಖ ಮಾಸದಲ್ಲಿ ಮಗು ಜನನವಾಗುತ್ತದೆ. ವೈಶಾಖ ಮಾಸದಲ್ಲಿ ಬಿಸಿಲು ಹೆಚ್ಚಾಗಿರುವುದರಿಂದ ಮಗುವಿಗೆ ತ್ರಾಸಾಗುತ್ತದೆ. ಈ ಎಲ್ಲ ಕಾರಣಗಳಿಂದ ಆಷಾಢ ಮಾಸದಲ್ಲಿ ನೆಂಟರಿಷ್ಟರು ಸೇರಿ ಆಚರಿಸುವ ಕಾರ್ಯಕ್ರಮಗಳಿಗೆ ಬಿಡುವು ನೀಡಲಾಗಿದೆ. ಬದಲಾಗಿ ಕೃಷಿ ಚಟುವಟಿಕೆಗೆ ಆದ್ಯತೆ ನೀಡಲಾಗಿದೆ ಅಷ್ಟೇ. ಈ ಸ್ನೇಹಿತರೆ, ನಾನು ಮೊದಲೇ ತಿಳಿಸಿದಂತೆ ಈ ಆಷಾಢ ಮಾಸದಲ್ಲಿ ದೇವಾನುದೇವತೆಗಳಿಗೆ ಪ್ರತಿದಿನ ಪೂಜೆ ಪುನಸ್ಕಾರಗಳು, ಅಭಿಷೇಕಗಳು ಪ್ರತಿದಿನ ನಡೆಯುತ್ತದೆ. ಅದು ಬಿಟ್ಟರೆ ಬೇರೆ ರೀತಿಯ ಯಾವುದೇ ಕಾರಣಗಳು ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ ಎನ್ನುವ ಉಲ್ಲೇಖ ಯಾವುದೇ ಗ್ರಂಥಗಳಲ್ಲಾಗಲಿ ಅಥವಾ ಯಾವುದೇ ಪುರಾಣಗಳಲ್ಲಿ ಇಲ್ಲ ಸ್ನೇಹಿತರೆ. ನಮ್ಮ ಜನರು ಹೂವು ಪೂವಗಳನ್ನು ನಂಬಿಕೊಂಡು ಈಗಲೂ ಕೂಡ ಕಾಲ ಹಾಕುತ್ತಿದ್ದಾರೆ. ನಮ್ಮ ಹಿರಿಯರು ಕೃಷಿ ಚಟುವಟಿಕೆಗೆ ಅನುಕೂಲ ಆಗಲಿ ಎಂದು ಆಗ ಮಾಡಿರುವ ಪ್ರತೀತಿ ಬಿಟ್ಟರೆ ಇನ್ಯಾವುದೇ ವೈಜ್ಞಾನಿಕ ಕಾರಣಗಳು ಉಲ್ಲೇಖವಾಗಿಲ್ಲ ಸ್ನೇಹಿತರೆ. ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.